PU ಸ್ಟೂಡೆಂಟ್ಸ್, ನಿಮ್ಮ ಕ್ವಾರ್ಟರ್ಲಿ ಒನ್ ಎಕ್ಸಾಮ್ ಆಯಿತು. ಇನ್ನು ಮುಂದಿರುವಂತಹದ್ದು ಒಂದೇ ಒಂದು. ಏನು? ನಾನು ಬರೆಯೋದಕ್ಕಿಂತ ಮುಂಚೆ ನೀವು ಗೆಸ್ ಮಾಡ್ತೀರಾ. ದಿಂದ ಸ್ಟಾರ್ಟ್ ಆಗತ್ತೆ, ಜೊತೆಗೆ ಎಂಡ್ ಆಗತ್ತೆ. ಏನಿರಬಹುದು? ಕಮೆಂಟಲ್ಲಿ ಹಾಕಿ ಗೆಸ್ ಮಾಡಿ. ಎಸ್, ಪಾಸ್ ಮಾಡಿ ಗೆಸ್ ಮಾಡಿ. ಮಿಡ್ ಟರ್ಮ್ ಎಕ್ಸಾಮ್. ನಿಮ್ಮ ಕ್ವಾರ್ಟರ್ಲಿ ಒನ್ ಎಕ್ಸಾಮ್ ಹೇಗಾಯಿತು? ಸಿಂಪಲ್, 4 ಆಪ್ಷನ್ ಕೊಡ್ತೇನೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರನೇ ಆಯಿತು. ಅಂದರೆ ಒಂದು, ನೀವೇನು ಹೋಪ್ ಮಾಡಿದ್ರೆ ಇಷ್ಟು ಬರುತ್ತೆ ಅಂತ ಅದೇ ರೀತಿ ಆಯಿತು ಎಕ್ಸಾಮ್. ಸೆಕೆಂಡು, ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ ಬಟ್ ಅದಕ್ಕಿಂತ ಕಡಿಮೆ ಆಗ್ತಾ ಇದೆ. ಥರ್ಡ್ ಒನ್ನು, ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿಗೆ ಆಗ್ತಾ ಇದೆ. ಯಾವುದು ಆಪ್ಷನ್ ಕರೆಕ್ಟ್ ಆಗಿರುವಂತಹದ್ದು ನಿಮ್ಮದು ಅದನ್ನು ಕಮೆಂಟಲ್ಲಿ ಹಾಕಿ. 1, 2, 3ದಲ್ಲಿ ಯಾವುದು ಅಂತ. ಇಲ್ಲಿ ನಿಮ್ಮದು ಆಪ್ಷನ್ ಯಾವುದೇ ಇರಲಿ, ಫಸ್ಟ್ ಆಫ್ ಆಲ್ ಮಿಡ್ ಟರ್ಮ್ ಎಕ್ಸಾಮಿಗೆ ನಾವು ಫುಲ್ ಫೋಕಸ್ಡ್ ಆಗಿ ಪ್ರಿಪೇರ್ ಆಗಲೇಬೇಕು. ಕ್ವಾರ್ಟರ್ಲಿ ಎಕ್ಸಾಮ್ ಚೆನ್ನಾಗಿ ಆಯಿತು ಅಂತ ಮಿಡ್ ಟರ್ಮ್ ಎಕ್ಸಾಮನ್ನು ನೆಗ್ಲೆಕ್ಟ್ ಮಾಡೋದು ಅಲ್ಲ. ಒಂದು ಫ್ಯಾಕ್ಟನ್ನು ಹೇಳ್ತೇನೆ. ನನ್ನ ಟೀಚಿಂಗ್ ಜರ್ನಿಯಲ್ಲಿ ಒಂದಂತೂ ಪ್ರತಿ ವರ್ಷ ಆಗತ್ತೆ. ಮಿಡ್ ಟರ್ಮ್ ಎಕ್ಸಾಮ್ ಮುಗಿದ ತಕ್ಷಣವೇ ಮಕ್ಕಳು ಹೇಳ್ತಾರೆ, ಸರ್ ಅರ್ಧ ವರ್ಷ ವೇಸ್ಟ್ ಆದಾಗ ಅನಿಸ್ತಾ ಇದೆ ಅಂತ. ಆ ರೀತಿ ನೀವು ಯಾರೂ ಅಂದ್ಕೊಳ್ಳೋದು ಬೇಡ. ಯಾಕಂದರೆ ಬಹಳಷ್ಟು ಮಕ್ಕಳಿಗೆ ರಿಯಾಲಿಟಿ ಚೆಕ್ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ಆಗತ್ತೆ. ಅದೇ ಯಾರ್ಯಾರು ಮಿಡ್ ಟರ್ಮ್ ಎಕ್ಸಾಮ್ಗಿಂತ ಮುಂಚೆ ಈ ಕ್ವಾರ್ಟರ್ಲಿ ಎಕ್ಸಾಮ್ ಗ್ಯಾಪ್ಸ್ಗಳಲ್ಲಿ ಓದಿರ್ತಾರೆ, ಗ್ಯಾಪಲ್ಲಿ ಅವರು ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾರೆ. ಅದೇ ಕಾನ್ಫಿಡೆನ್ಸನ್ನು ಬೋರ್ಡ್ ಎಕ್ಸಾಮಿಗೆ ತೆಗೆದುಕೊಂಡು ಹೋಗ್ತಾರೆ. ಹೀಗಾಗಿ ಕ್ವಾರ್ಟರ್ಲಿ ಒನ್ ಎಕ್ಸಾಮ್ನಲ್ಲಿ ಏನೇ ಆಗಿರಲಿ ಅದನ್ನು ಸೈಡಿಗೆ ಹಾಕೋಣ. ನೆಕ್ಸ್ಟ್, ಈಗ ಫಾರ್ ಎಕ್ಸಾಂಪಲ್ ಸೆಪ್ಟೆಂಬರ್ ಮಿಡ್ಡೋ ಎಂಡೋ ಅಂದ್ಕೊಳ್ಳೋಣ. 1 ಮಂತ್ ಪ್ರಾಪರಾಗಿ, ಯಾಕಂದರೆ ನನಗೆ ಗೊತ್ತು ನಾವು 40 ದಿನ 50 ದಿನ ಅಂದ್ಕೊಂಡ್ರೆ ತಲೆಯಲ್ಲಿ ಹಾಗೆ ಉಳಿದ್ಬಿಡತ್ತೆ. ಪ್ರಾಪರ್ 30 ಡೇಸ್ಗೆ ನಾವು ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು. ಅದಕ್ಕೇನು ಮಾಡ್ತೀರಾ? 30 ಡೇಸು ನಿಮ್ಮದು ಎಷ್ಟು ಚಾಪ್ಟರ್ಸ್ಗಳಿವೆ ಸಬ್ಜೆಕ್ಟ್ ವೈಸ್ ನೋಟ್ ಡೌನ್ ಮಾಡ್ತೀರಾ. ನಿಮ್ದು ಯಾವುದೇ ಸಬ್ಜೆಕ್ಟ್ಸ್ ಇರ್ಬೋದು. ಈ ಎಕ್ಸ್ ಸಬ್ಜೆಕ್ಟಲ್ಲಿ ಇಷ್ಟು ಚಾಪ್ಟರು, ವೈ ಸಬ್ಜೆಕ್ಟಲ್ಲಿ ಇದು, ಜಡ್, ಈ ರೀತಿ ಚಾಪ್ಟರ್ಸ್ಗಳು ಎಷ್ಟು ಕೌಂಟ್ ಇದೆ ಅಂತ ಡಿನೋಟ್ ಮಾಡ್ಕೊಳ್ತೀರಾ. ಅದಾದಮೇಲೆ ಪ್ರತಿಯೊಂದು ದಿನಕ್ಕೂ ನೀವು ಅಟ್ಲೀಸ್ಟ್ 1 ಚಾಪ್ಟರ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಹೋಗ್ತೀರಾ. ನನಗೊತ್ತು ಸ್ವಲ್ಪ ಚಾಪ್ಟರ್ಸ್ಗಳು ದೊಡ್ಡದಾಗಿರುತ್ತೆ, ಆದಷ್ಟು ಅದನ್ನು ಒಡೆಯೋಣ, 2-3 ದಿನಗಳಲ್ಲಿ ಕಂಪ್ಲೀಟ್ ಮಾಡೋಣ. ಬಟ್ ಈಗಿನಿಂದಲೇ ನೀವು ಸೀರಿಯಸ್ ಆಗಿ ಓದಲಿಕ್ಕೆ ಸ್ಟಾರ್ಟ್ ಮಾಡಲೇಬೇಕು. ಯಾಕಂದರೆ ಮಿಡ್ ಟರ್ಮ್ ಎಕ್ಸಾಮು ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುತ್ತೆ. ಇಲ್ಲ ಅಂದರೆ ಆ ಮಿಡ್ ಟರ್ಮ್ ಎಕ್ಸಾಮಿನ ಕಾನ್ಫಿಡೆನ್ಸೇ ಇರಲ್ಲ. ಅದು ಮುಂದೆ ಪ್ರಿಪ್ರೇಟರಿ ಎಕ್ಸಾಮು, ಕ್ವಾರ್ಟರ್ಲಿ ಸೆಕೆಂಡು, ಬೋರ್ಡ್ ಎಕ್ಸಾಮು ಅಲ್ಲೆಲ್ಲ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರೂ ಕಮೆಂಟಲ್ಲಿ ಎಸ್ ಸರ್, ಯಾವುದಕ್ಕೆ ಎಸ್ ಸರ್, ಪೂರ್ತಿ 120% ಕೊಡಲಿಕ್ಕೆ ರೆಡಿ ಇದ್ದರೆ ಎಸ್ ಸರ್ ಅಂತ ಹಾಕಿ. ಸ್ಟೆಪ್ಸ್ಗಳು ಸಿಂಪಲ್ ಆಗಿರುವಂತಹದ್ದು. ಡೈಲಿ 3 ಅವರ್ಸ್ ಸ್ಟಡಿ ಮಾಡಬೇಕು. ಮಿನಿಮಮ್ ಸೆಲ್ಫ್ ಸ್ಟಡಿ ಅಂತ ಇರೋದು. ಕಾಲೇಜು ಕೋಚಿಂಗು ಎಲ್ಲ ಬಿಟ್ಟು 3 ಅವರ್ಸ್ ಸೆಲ್ಫ್ ಸ್ಟಡಿ ಮಾಡಲೇಬೇಕು. ಸೆಲ್ಫ್ ಸ್ಟಡಿಯ ನಂತರ ನೆಕ್ಸ್ಟ್ ಏನು? ರಿವಿಷನ್ ಮಾಡಬೇಕು. ಏನು ಓದಿರ್ತೇವೋ ಅದನ್ನು ಆದಷ್ಟು 2 ಡೇಸಿಗೆ 5 ಡೇಸ್ 7 ಡೇಸಿಗೆ ನೀವು ರಿವಿಷನ್ ಮಾಡ್ತಾನೇ ಇರಬೇಕು. ಇಲ್ಲ ಅಂದರೆ ಆಗಲ್ಲ. ಥರ್ಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು, ಹೆಲ್ತ್ನ ಬಗ್ಗೆ ಕಾಳಜಿ ವಹಿಸಿ. ಯಾಕಂದರೆ ಬಹಳಷ್ಟು ಮಕ್ಕಳು ಓದಿ ಹೆಲ್ತ್ನನ್ನು ಇಗ್ನೋರ್ ಮಾಡ್ತಾರೆ. ಅದಾದಮೇಲೆ ಬೋರ್ಡ್ ಎಕ್ಸಾಮ್ಗಳಲ್ಲಿ ಹೊಡ್ತಾ ಬೀಳುತ್ತೆ. ಆ ರೀತಿ ಆಗೋದು ಬೇಡ. ಬರ್ನ್ಔಟ್ ಮಾಡ್ಕೊಳ್ಬೇಡಿ. ಆದಷ್ಟು ಓದ್ತಾ ಇರಿ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇರಿ. ಮೈಂಡನ್ನು ಒಂದೇ ಥಿಂಗಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡಿದ್ರೆ ತಲೆ ಸಿಡಿದು ಹೋಗುತ್ತೆ. ಆ ರೀತಿ ಆಗೋದು ಬೇಡ. ಆ್ಯಂಡ್ ನೀವು ಬಹಳಷ್ಟು ಮಕ್ಕಳು ಬಹಳಷ್ಟು ಸ್ಟ್ರೆಸ್ಸನ್ನು ತೆಗೆದುಕೊಳ್ತಿದ್ದೀರಾ. ನನಗೆ ಗೊತ್ತು, PU1 ಇರ್ಬೋದು, PU2 ನಿಮ್ಮ ಎಕ್ಸಾಮ್ ಜರ್ನಿ ವೆರಿ ಇಂಪಾರ್ಟೆಂಟು. ಬಟ್ ನಿಮ್ಮ ಹೆಲ್ತು, ನಿಮ್ಮ ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತು ಸಹ ಅಷ್ಟೇ ಇಂಪಾರ್ಟೆಂಟು. ನಾನು ಹೇಳಲ್ಲ, ನಿಮ್ಮ ಕಾಲೇಜಲ್ಲಿ ಹೇಳ್ಬೋದು ಟೀಚರ್ಸ್ಗಳು, ಅಥವಾ ಬೇರೆ ಕಡೆ ಎಲ್ಲೋ ಟೀಚರ್ಸ್ಗಳು ಹೇಳಿರ್ಬೋದು, ಇಷ್ಟು ತಾಸು ಓದಿ 12 ತಾಸು ನಿದ್ದೆಗೆಟ್ಟು ಓದಿ ಅದು ಮಾಡಿ. ಇಲ್ಲ ಮಗು, ನಿದ್ದೆಗೆಟ್ಟು ಓದಬೇಡಿ. ಮೈಂಡು ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟೇ ಅಬ್ಸಾರ್ವ್ ಮಾಡುತ್ತೆ. 5 to 6 ಅವರ್ಸ್ ಮಿನಿಮಮ್ ನಿದ್ದೆ ಮಾಡಲೇಬೇಕು. ಎಕ್ಸಾಂಪಲ್ಸ್ಗಳನ್ನ ಕೊಡ್ಬೋದು, ಇಲಾನ್ ಮಸ್ಕು ಆ ಮಸ್ಕು ಅಂತ. ಬಟ್ ಬೇಡ, ನಾವು ನಮ್ಮ ಹೆಲ್ತನ್ನು ಪ್ರಯಾರಿಟಿ ಮಾಡ್ಕೊಳ್ಳೋಣ. ನಾವು ಸ್ಟಡಿಯನ್ನು ಪ್ರಯಾರಿಟಿ ಮಾಡ್ಕೊಳ್ಳೋಣ. ಯಾಕಂದರೆ 2 ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ಒಂದನ್ನು ಪೂರ್ತಿ ತೆಗೆದುಹಾಕಿ ಮತ್ತೊಂದರಲ್ಲಿ ಮುಂದೆ ಹೋಗಲಿಕ್ಕೆ ಆಗಲ್ಲ. 2 ಟುಗೆದರ್ ಹೋಗಬೇಕಾಗತ್ತೆ. ಹೀಗಾಗಿ ನಿಮ್ಮ ಹೆಲ್ತಿನ ಬಗ್ಗೆ ಕಾಳಜಿ ವಹಿಸಿ. ನೆಕ್ಸ್ಟ್ 30 ಡೇಸ್
3 to 4 ಅವರ್ಸ್ ಕಾನ್ಸ್ಟೆಂಟ್ ಆಗಿ ಸ್ಟಡಿ ಮಾಡಿ, ಫೋಕಸ್ಡ್ ಆಗಿರುವಂತಹ ಸ್ಟಡಿ. ಮಲ್ಟಿ ಟಾಸ್ಕಿಂಗ್ ಅಲ್ಲ, ಓದ್ತಾ ಇರ್ತೇನೆ ಮೊಬೈಲಲ್ಲಿ ನೋಡ್ತಾ ಇರ್ತೇನೆ, ಇಲ್ಲ, ಓದ್ತಾ ಇದ್ದೇನೆ ಅಂದರೆ ಫುಲ್ ಓದ್ತಾ ಇರಬೇಕು. ಓಕೆನಾ? ನಾನು ಹೇಳ್ತಾ ಇರುವಂತಹ ಪಾಯಿಂಟ್ಸ್ಗಳು ಕೇವಲ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ಅಲ್ಲ, ಅದೆಷ್ಟೋ ಮಕ್ಕಳನ್ನ ಕೇಳಿದ್ದೇನೆ. ಟಾಪರ್ಸ್ಗಳು, ರ್ಯಾಂಕರ್ಸ್ಗಳು ಹೇಳೋದು ಸಿಂಪಲ್ಲು, 3 to 4 ಅವರ್ಸ್ ಓದಿ, ಬಟ್ ಡೆಡಿಕೇಟೆಡ್ ಆಗಿ ಓದಿ, ಫುಲ್ ಕಾನ್ಸಂಟ್ರೇಷನ್ ಇಟ್ಕೊಂಡು ಓದಿ, ಆಗಲೇ ಆ ಮಾರ್ಕ್ಸ್ಗಳು ಬರುವಂತಹದ್ದು. ಆದಷ್ಟು PYQಸ್ಗಳನ್ನ ಮಾಡಿ, ಪ್ರಾಕ್ಟೀಸ್ ಟೆಸ್ಟ್ಗಳನ್ನ ತೆಗೆದುಕೊಳ್ಳಿ, ರಿವಿಷನ್ ಮಾಡ್ತಾ ಹೋಗಿ, ಆಗಲೇ ಮಾರ್ಕ್ಸ್ಗಳು ರಿಫ್ಲೆಕ್ಟ್ ಆಗುತ್ತೆ. ಬರೀ ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಓದ್ತಾ ಮಾರ್ಕ್ಸ್ಗಳು ಬರಲ್ಲ, ಜಸ್ಟ್ ರಿಪಿಟೇಷನ್ ಆಗತ್ತೆ, ಜಸ್ಟ್ ಓದೋದಾಗತ್ತೆ. ಆ ರೀತಿ ಆಗೋದು ಬೇಡ. ಇದೇ ನನ್ನ ಆಸೆ ಆಗಿರುವಂತಹದ್ದು. ಸೊ ಈ ವಿಡಿಯೋದಿಂದ ನೀವು ಏನೇ ತಿಳ್ಕೊಳ್ಳಿಲ್ಲ ಅಂದರೂ ಒಂದು ಪಾಯಿಂಟನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ 30 ಡೇಸ್ 3 to 4 ಅವರ್ಸ್ ಸ್ಟಡಿ ಮಾಡಬೇಕು, ಹೆಲ್ತ್ನ ಬಗ್ಗೆ ಕಾಳಜಿಯನ್ನು ವಹಿಸಬೇಕು, ಆ್ಯಂಡ್ ನಿಮ್ಮ ಮೇಲೆ ನಂಬಿಕೆಯನ್ನು ಇಡಿ. ನಾನಂತೂ ನಿಮ್ಮ ಮೇಲೆ 200% ನಂಬಿಕೆಯನ್ನು ಇಟ್ಟಿದ್ದೇನೆ. ನೀವೆಲ್ಲರೂ ಸಹ ಆ ಟಾಪರ್ಸ್ಗಳು, ರ್ಯಾಂಕರ್ಸ್ಗಳಾಗುವಂಥ ಎಲ್ಲ ಚಾನ್ಸಸ್ಗಳಿವೆ. ನಿಮ್ಮನ್ನು ನೀವು ಎಂದೂ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಬೇಡಿ. ಆದಷ್ಟು ಎಫರ್ಟ್ಸ್ಗಳನ್ನ ಹಾಕಿ, ನಿಮ್ಮ ಮೇಲೆ ಆದಷ್ಟು ರೆಸ್ಟನ್ನು ತೆಗೆದುಕೊಳ್ಳಿ, ಮೈಂಡನ್ನು ಫ್ರೆಶ್ ಆಗಿಡುವಂತಹ ಪ್ರಯತ್ನವನ್ನು ಪಡಿ. ಇದೇ ಪಾಯಿಂಟ್ಸ್ಗಳು ನನ್ನದು ಈ ಒಂದು ವಿಡಿಯೋಗೋಸ್ಕರ. ಯಾರ್ಯಾರು ನಮ್ಮ ಪರೀಕ್ಷಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ನಮ್ಮ ಜೊತೆ ಕೂಡಿದಾಗ ನಮಗೂ ಖುಷಿ ಆಗುತ್ತೆ, ಹಾಗೆ ನಿಮಗೂ ಸಹ PU ರಿಲೇಟೆಡ್ ಎಲ್ಲ ಕಂಟೆಂಟು ಇಲ್ಲಿ ಸಿಗುತ್ತೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದೇನೆ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಥ್ಯಾಂಕ್ ಯು.